ಡಾಕ್ಟರ್, ನಾವು ಯಾರಾದ್ರೂ ಒಳಗೆ ಹೋಗ್ಬೋದಾ? ನೋ ಈಗ ಬೇಡ. ಲೆಟ್ಸ್ ವೇಟ್ ಫಾರ್ ಸಮ್ ಟೈಮ್. ಪೇಷಂಟ್ ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿರೋದ್ರಿಂದ ಇನ್ಫೆಕ್ಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ಅವ್ರ ಲಕ್ಷ್ಮಿ ಹೆಸರನ್ನ ಕನ್ವರ್ಸ್ತಾ ಇರೋದ್ರಿಂದ ಅವ್ರೇನಾದರೂ ಅವ್ರ ಥರ ಮಾತಾಡಿದ್ರೆ ಅವ್ರ ವಿಲ್ ಪವರ್ ಹೆಚ್ಚಾಗುತ್ತೆ ಅನ್ನೋ ಹೋಪ್ಸಿಂದ ನಾವು ಅವ್ರನ್ನ ಒಳಗೆ ಕಳಿಸಿರೋದು. ಸೊ ಪ್ಲೀಸ್ ವೆಯ್ಟ್. ಡಾಕ್ಟ್ರೆ, ನಮ್ಮ ಲಕ್ಷ್ಮಿ ಮಾತಾಡ್ಸಿದ್ರೆ ನಮ್ಮ ಯಜಮಾನ್ ಹುಷಾರಾಗ್ತಾರಲ್ವಾ? ಅವ್ಳಿಗೆ ಲಕ್ಷ್ಮಿನ ಕಂಡ್ರೆ ತುಂಬಾ ಇಷ್ಟ. ಅವ್ಳ ಧ್ವನಿ ಕೇಳಿದ್ರೆ ಅವರು ಸರಿ ಹೋಗ್ತಾರಲ್ವಾ? ಗಿರಿಧರ್, ಸ್ವಲ್ಪ ಬನ್ನಿ. ಅಳ್ಬೇಡ ಅಮ್ಮ. ಗಿರಿಧರ್, ನಿಮ್ಮ ತಾಯಿಗೆ ಸ್ವಲ್ಪ ಸಮಾಧಾನ ಮಾಡಿ. ಈಗ ನಿಮ್ಮ ತಂದೆ ಇರೋ ಸಿಚುವೇಶನ್ಗೆ ನಾವು 50-50 ಚಾನ್ಸಸ್ ಕೊಡೋದು ಕೂಡ ತುಂಬ ಕಷ್ಟವಾಗಿದೆ. ಲಕ್ಷ್ಮಿ, ಇವ್ರು ಮಾತಾಡ್ಸಿದ್ಯಾ? ಹೇಗಿದ್ದಾರೆ ಅವರು? ಏನಾರು ಅಂದ್ರ? ಲಕ್ಷ್ಮಿ, ಅಪ್ಪ ಏನಾದ್ರು ರಿಯಾಕ್ಟ್ ಮಾಡಿದ್ರಾ? ಇಲ್ಲ ಮಾವ್, ಅವ್ರಿಗೆ ಎಚ್ಚರನೇ ಇಲ್ಲ, ಏನೂ ಮಾತಾಡ್ಲಿಲ್ಲ. ತಾತ ರಿಕವರ್ ಆಗೋದು 1-2 ದಿನ ತಡ ಆದ್ರೂ ಪರವಾಗಿಲ್ಲ. ಇವಳಿಂದನೇ ತಾತ ಹುಷಾರಾದ್ರು ಅನ್ನೋ ಭ್ರಮೇಲ್ ಬದುಕೋ ಹಾಗಾಗ್ಬಾರ್ದು. ಇವಳು ಬಂದು ಮಾವನ ಹತ್ರ ಮಾತಾಡಿದ ತಕ್ಷಣ ಮಾವನ ಪ್ರಜ್ಞೆ ಬಂದು ಎತ್ಕೂತ್ಕೊಂಡು ಪಟ ಪಟ ಅಂತ ಇವಳ ಜೊತೆ ಮಾತಾಡ್ಬಿಡ್ತಾರೆ ಅಂತ ನೀವೆಲ್ಲ ಅನ್ಕೊಂಡಿದ್ರಿ ಅಲ್ವಾ? ನಂಗೆ ಫಸ್ಟ್ ಆಫ್ ಆಲ್ ಇದರಲ್ಲೆಲ್ಲ ನಂಬಿಕೆನೇ ಇಲ್ಲ. ಆದರೆ ನೀವೆಲ್ಲ ಹೇಳಿದ್ದನ್ನ ಕೇಳಿಸ್ಕೊಂಡು ನನಗೂ ನಂಬಿಕೆ ಬಂದಿತ್ತು. ಆದರೆ ಇವಾಗ ಏನಾಯ್ತು? ಮಾವ ಕರೆದಿದ್ದು ಇವಳನ್ನ ಅಂತ ಇವ್ರೇ ಅನ್ಕೊಂಡ್ರೆ ಏನ್ ಮಾಡಕ್ಕಾಗತ್ತೆ? ಮಾವ ದೊಡ್ಡಮ್ಮನ್ ನೆನ್ಸ್ಕೊಂಡು ಕನ್ವರ್ಸಿದ್ರೆ ನೀವೆಲ್ಲ ಹತ್ತು ಕರೆದು ಇವಳನ್ನ ಹೋಗಿ ಕರ್ಕೊಂಡು ಬಂದಿದ್ದೀರಲ್ಲ. ವಿಮಲಾ, ಎಲ್ಲ ನಿನಗೆ ಗೊತ್ತು ಅನ್ನೋ ತರ ಮಾತಾಡ್ಬೇಡ. ಹೌದು ರೀ, ಎಲ್ಲ ಗೊತ್ತಿರೋ ನೀವೇ ಇವಳನ್ನ ಕರ್ಕೊಂಡು ಬಂದು ಮಾವನ ಹತ್ರ ಮಾತಾಡ್ದಕ್ಕೆ ಕಳ್ಸಿದ್ರಲ್ಲ. ಈಗೇನ್ ಮಾವ ಎದ್ ಬಂದ್ಬಿಟ್ರ? ಸುಮ್ಮನೆ ಬೇಡ್ದನ್ನ ತಲೆ ಮೇಲೆ ಕೂಸ್ಕೊಳ್ಳೋದನ್ನ ಬಿಡಿ. ಮಾವಂಗ್ ನಮ್ಮ ಮೇಲೆ ಅಕ್ರೇನೇ ಇಲ್ಲ ಅನ್ನೋ ಹಾಗೆ ಮಾಡಬೇಡಿ. ನನಗೂ ಹಾಗೆ ಅನ್ಸ್ತಪ್ಪ. ಯಾಕಂದ್ರೆ ಅವತ್ತು ರಿಸೆಪ್ಷನ್ ಅಲ್ಲಿ ಪ್ರಪೋಸ್ ಮಾಡ್ಬೇಕು ಅಂತ ಹೇಳಿದಾಗ ಮಾವ ಅತ್ತೆ ಎಷ್ಟು ಹೊಗಳಿದ್ರು, ಎಷ್ಟು ಪ್ರೀತಿ ಮಾತಾಡಿದ್ರು ಅಲ್ವಾ?